ಇನ್ನು ಅವರನ್ನ ಬಂಧಿಸಿದ್ರೆ ನಾಳೆ ಬಂದ್ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನ ಕೂಡ ಅಲ್ಲಿ ಕಾರ್ಯಕರ್ತರು ಕೊಡ್ತಾ ಇರುವಂತದ್ದು. ಶಾಸಕರು 5 ದಿವಸ ಕಾಲಾವಕಾಶವನ್ನ ಕೂಡ ಕೇಳ್ತಾ ಇದ್ದಾರಂತೆ ಅರೆಸ್ಟ್ ಮಾಡೋದಿಕ್ಕೆ. ಆದ್ರೆ ಒತ್ತಡಕ್ಕೆ ಮಣಿದು ಬಂಧಿಸಿದ್ರೆ ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬಂದ್ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಸಂಸದ ನಳಿನ್ ಕುಮಾರ್ ಕಟೀಲ್ ಈ ರೀತಿಯಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕ್ಪಾಲ್. ಈಗ ಅವ್ರು ಕೆಲಸ ಮಾಡೋದಕ್ಕೆ ಪೊಲೀಸರಿಗೆ ಅಲ್ಲಿನ ಕಾರ್ಯಕರ್ತರು ಬಿಡ್ತಾ ಇಲ್ಲ. ಏನ್ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಹರೀಶ್ ಪೂಂಜಾ ಅವರಾಗ್ಲಿ, ಏನ್ ಆಗ್ತಾ ಇದೆ ಅಲ್ಲಿ ಅಂತ ಡೀಟೇಲ್ಸ್ ಕೊಡೋದಾದ್ರೆ? ಬೆಳಿಗ್ಗೆಯಿಂದ ಕೆಲವೊಂದು ಪೊಲೀಸರು ಅಧಿಕಾರಿಗಳು ಮಾತ್ರ ಇಲ್ಲಿ ಅವರ ಮನೆಯಲ್ಲಿ ಬಿಟ್ಟಿದ್ರು. ಈಗ ಸುಮಾರು 100ಕ್ಕೂ ಅಧಿಕ ಪೊಲೀಸರನ್ನ ಕರೆಸ್ಕೊಳ್ಳಲಾಗಿದೆ. ಅದು KSRPC ಪೊಲೀಸರನ್ನ ಕರೆಸ್ಕೊಳ್ಳಲಾಗಿದೆ. ಅಂದ್ರೆ ಇವರನ್ನ ಬಂಧನ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಬಂದಿರುವಂತದ್ದು. ಈಗಾಗಲೇ ನೋಟಿಸ್ ಕೊಟ್ಟು ನೋಟಿಸಿನ ಬಳಿಕ 1 ಗಂಟೆಗಳ ಕಾಲಾವಕಾಶವನ್ನ ಪೊಲೀಸರು ಕೊಟ್ಟಿದ್ದಾರೆ. ನೀವು ನೇರವಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ವಿವರಣೆ ಕೊಡಬೇಕು ಅನ್ನುವಂಥದ್ದು. ಆದ್ರೆ 1 ಗಂಟೆ ಕಳೆದ ನಂತರವೂ ಶಾಸಕ ಹರೀಶ್ ಪೂಂಜಾ ಮನೆಯಿಂದ ಹೊರಗೆ ಬರದೇ ಇರುವಂತ ಹಿನ್ನೆಲೆಯಲ್ಲಿ ಈಗ ಹೆಚ್ಚಿನ ಪೊಲೀಸರನ್ನ ಕರೆಸ್ಕೊಂಡಿದ್ದಾರೆ. ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ. ಇನ್ಸ್ಪೆಕ್ಟರ್ ದರ್ಜೆಯ 4-5 ಜನರು ಇನ್ಸ್ಪೆಕ್ಟರ್ಗಳು ಬಂದಿರುವಂತದ್ದು. ಹಾಗಾಗಿ ಅವರು ನೇರವಾಗಿ ಮನೆಗೆ ಬರುವಂತ ಪ್ರಯತ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ಕಾರ್ಯಕರ್ತರು ಯಾರು ನೆರೆದಿದ್ದಾರೆ ಬೆಳಿಗ್ಗೆಯಿಂದ ಅವರೆಲ್ಲರೂ ಆ ಪೊಲೀಸರನ್ನ ಹಿಂದೆ ಕಳಿಸುವಂತ ಪ್ರಯತ್ನಕ್ಕೆ ಮುಂದಾದ್ರು. ಪೊಲೀಸರ ಜೊತೆ ನುಗ್ಗಾಟ ಮಾಡುವಂತ ಕೆಲಸಕ್ಕೂ ಕಾರ್ಯಕರ್ತರು ಮುಂದಾದ್ರು. ಆ ಸಂದರ್ಭದಲ್ಲಿ ತಕ್ಷಣಕ್ಕೆ ಸಂಸದ ನಳಿನ್ ಕುಮಾರ್ ಕಟೀಲ್ ರವರು ಮಧ್ಯ ಪ್ರವೇಶಿಸಿ ಒಬ್ಬ ಹಿರಿಯ ಅಧಿಕಾರಿಯನ್ನ ಒಳಗೆ ಬರುವಂತೆ ವಿನಂತಿ ಮಾಡ್ಕೊಂಡಿದ್ರೆ. ಆ ಬಳಿಕ ಈಗ ಮತ್ತೆ ಬಂಧನ ಆಗುತ್ತಾ ಅನ್ನುವಂತ ಕುತೂಹಲನ ಇರುವಂತದ್ದು. ಚಂದನ. ಓಕೆ, ಧನ್ಯವಾದ ಸುಕ್ಪಾಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.